ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಲಾ ಕೃಷ್ಣ ಲಾಗ್ಸ್. ಈ ವಿಡಿಯೋ ಬಂದು ನಾನು ಮೀಶೋಯಿಂದ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ. ಅದರಿಂದ ಲೆಹೆಂಗಾ ಸ್ಟಿಚ್ ಮಾಡಿದ್ದೀನಿ. ಬಾಕ್ಸ್ ಪ್ಲೀಟೆಡ್ ಲೆಹೆಂಗಾ ಇದು. ನೋಡಿ ಯಾವ ಥರ ಬಂದಿದೆ ಅಂತ. ಇದು ಪಿನ್ಸ್ ಹಾಕಿ ಐರನ್ ಮಾಡಿದ್ದೀನಿ ನಾನು. ನೋಡಿ ಇಲ್ಲಿ ಇಮೇಜಲ್ಲಿ ತೋರಿಸ್ದೆಲ್ಲ ಆ ಥರ ಫ್ರಿಲ್ಸು, ಬಟ್ ಇದ್ರ ಮೇಲೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದೇ ಥರ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ನಾನು. ಫುಲ್ ವಿಡಿಯೋ ನೋಡಿ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತಲೂ ತೋರಿಸಿದ್ದೀನಿ ನಾನು. ಹಾಗಾದರೆ ಬನ್ನಿ ವಿಡಿಯೋ ನೋಡೋಣ. ನೋಡಿ ಇದು ಸ್ಟಿಚ್ ಎಲ್ಲ ಆದಮೇಲೆ ಐರನ್ ಮಾಡೋಕ್ಕೆ ಮುಂಚೆ ಈ ಥರ ಇದೆ. ಫಸ್ಟ್ ಟೈಮ್ ನಾನೇ ಟ್ರೈ ಮಾಡಿದ್ದೀನಿ. ಹೇಗೆ ಬಂದಿತ್ತು ಅಂತ ನೀವು ನೋಡಿ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು 3 ಮೀಟರ್ಸು ಸ್ಯಾರಿ ಫ್ಯಾಬ್ರಿಕ್ಕು, 3 ಮೀಟರ್ಸು ಲೈನಿಂಗ್ ತಗೊಂಡಿದ್ದೀನಿ. ಇದು ಬಂದು 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಗ್ಯಾಪು ಫ್ರಿಲ್ಸ್ ಇಟ್ಕೊಳಕ್ಕೆ ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನು 40 ಇಂಚ್ ಲೆಂತ್ ತಗೊಂಡಿದ್ದೀನಿ. ಹೈಟ್ 40 ಇಂಚಸ್ ಬೇಕು ನಮಗೆ, ಅದಕ್ಕೆ ನಾನು 40 ಇಂಚ್ ತಗೊಂಡಿದ್ದೀನಿ. ಈ ಥರ ನಾವು ಮುಂಚೆನೇ ಮೆಜರ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. 4 ಇಂಚಸ್ಗೆ ಮೆಜರ್ ಮಾಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ಈ ಸ್ಟಿಚ್ ನೋಡಿ, ಸ್ಟಿಚ್ ಆಗ್ತಾ ಇದ್ದೀನಲ್ಲ, ಇದು 3 ಇಂಚಸ್ ಲೆಂತಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಒಂದು ಮಾರ್ಕ್ ಬಿಟ್ಟು ಇನ್ನೊಂದು ಮಾರ್ಕ್ಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಎಲ್ಲ 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು 3 ಇಂಚಸ್ ಸೈಟಲ್ಲಿ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಒಂದು ಬಾಕ್ಸ್ ಬಿಟ್ಟು ಇನ್ನೊಂದು ಬಾಕ್ಸ್. ಮತ್ತು ಇದನ್ನು ಫೋಲ್ಡ್ ಮಾಡಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಬಾಕ್ಸ್ ಫ್ರಿಲ್ಟು ಚೆನ್ನಾಗಿ ಕಾಣಿಸುತ್ತೆ ನೀಟಿಗೆ. ನೋಡಿ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ. ಮೆಜರ್ ಮಾಡಿಕೊಂಡು ಅದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇದು ಟಿಶ್ಯೂ ಫ್ಯಾಬ್ರಿಕ್ಕು, ಶೈನಿಂಗ್, ಫುಲ್ ಶೈನಿಂಗ್ ಇದೆ. ಐರನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದು. ನೋಡಿ ಇದೇ ಥರ 3 ಮೀಟರ್ ಫ್ಯಾಬ್ರಿಕ್ನ ನಾವು ಫ್ರಿಲ್ಸ್ ಮಾಡ್ಕೊಂಬಿಡೋಣ. ಫ್ರಿಲ್ಸ್ ಮಾಡಿಕೊಂಡು ಈ ಥರ ಕಾಣಿಸುತ್ತೆ ನೋಡಿ. ಫ್ರಿಲ್ಸ್ ನೋಡಿ, ಎಲ್ಲ ಫ್ರಿಲ್ಸ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಥರ ನಾವು 4 ಇಂಚಸ್ಗೆ ಒಂದೊಂದು ಡಾಟ್ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದೇ ಥರ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ಅದನ್ನು ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬೇಕು. ಈಗ ನಾವು ಮುಂಚೆ ಇಟ್ಕೊಂಡಿರೋ ಫ್ರಿಲ್ನ ಈ ಕಡೆ ಆ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಫ್ರಿಲ್ಲು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಅದನ್ನು ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಆ ಫ್ರಿಲ್ ಮೇಲೆ. ಫಸ್ಟ್ ಇಟ್ಕೊಂಡಿದ್ದು ಫ್ರಿಲ್ ಬಂದು ಬ್ಯಾಕ್ ಸೈಡ್ಗೆ ಇಟ್ಕೊಂಡೆ, ಸ್ಟಿಚ್ ಮಾಡಿಕೊಂಡೆ. ಈಗ ಇದು ಫ್ರಂಟಿಗೆ ಬರುತ್ತೆ ಈ ಫ್ರಿಲ್ಲು. 1 ಬೈ 1 ಹಂಗೆ ನೀಟಿಗೆ ಸೆಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನು. ನೀವು ಇದೇ ಥರ ಮೀಶೋಯಿಂದ ಸ್ಯಾರಿ ಯಾವುದಾದ್ರೂ ಪರ್ಚೇಸ್ ಮಾಡಿ ಈ ಥರ ಲೆಹೆಂಗಾ ಕನ್ವರ್ಟ್ ಮಾಡ್ಬೋದು ಈಸಿಯಾಗಿ. ಆಚೆ ನಾವು ಟೈಲರ್ ಹತ್ರ ಹೊಲಿಯೋಕ್ಕೆ ಕೊಟ್ಟರೆ 1000 ರೂಪಾಯಿ ತಗೊತಾರೆ ಈಗ ಒಂದು ಡ್ರೆಸ್ನ ಹೊಲಿಯೋಕ್ಕೆ. ಅದು ನಮಗೆ ಟೈಮಿಗೆ ಬೇಕಂದ್ರೂ ಕೊಡಲ್ಲ ಅವರು, ಆಗಲ್ಲ ಅಂದ್ಬಿಡ್ತಾರೆ. ನಮಗೇನಾದರೂ ಮಿಷಿನ್ ಹೊಲಿಯೋಕ್ಕೆ ಬಂತು, ಮನೆಯಲ್ಲಿ ಮಿಷಿನ್ ಇದೆ ಅಂದರೆ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ. ಆದರೆ ಸ್ವಲ್ಪ ಲೆಂತಿ ಪ್ರೊಸೆಸ್ಸು, ಕಷ್ಟ ಇರುತ್ತೆ. ದಿನಕ್ಕೆ ಸ್ವಲ್ಪ ಒಂದಿನ ಲೆಹಂಗಾ ಒಂದಿನ ಬ್ಲೌಸು ಸ್ಟಿಚ್ ಮಾಡಿದ್ರೂ ಆಯಿತು. ನನಗೆ 3 ಡೇಸ್ ಹಿಡೀತು. 3 ಗಂಟೆಗೆ ಸ್ಟಾರ್ಟ್ ಮಾಡಿದೆ ನಾನು. ಸಾಯಂಕಾಲ ಹೊತ್ತು 3 ಗಂಟೆಗೆ ಸ್ಟಾರ್ಟ್ ಮಾಡಿದೆ.
7:30 8 ಗಂಟೆ ಹೊತ್ತಿಗೆ ಲೆಹೆಂಗಾ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು ನನಗೆ. ಮಾರನೇ ದಿನ ಬಂದು ಕ್ರಾಪ್ ಟಾಪ್ ಸ್ಟಿಚ್ ಮಾಡಿಕೊಂಡೆ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಕ್ರಾಪ್ ಟಾಪ್ ಅಪ್ಲೋಡ್ ಮಾಡ್ತೀನಿ. ಇದು ತುಂಬ ಲೆಂತಿ ಆಗೋಗುತ್ತೆ ಒಂದರಲ್ಲೇ ಅಪ್ಲೋಡ್ ಮಾಡಿದ್ರೆ. ಇದರಲ್ಲಿ ಬಂದು ಬರೀ ಲೆಹೆಂಗಾ ಮಾತ್ರ ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ನೋಡಿ ಇದೇ ಥರ ಎಲ್ಲ ಫ್ರಿಲ್ಸ್ಗೂ ಒಂದು ಸ್ಟಿಚ್ ಹಾಕ್ಕೊಂಡೆ ಕಂಪ್ಲೀಟ್ ಆಯಿತು ನಮ್ಮದು. ನೋಡಿ ಈ ಥರ ಬರುತ್ತೆ ಎಲ್ಲ ಕಂಪ್ಲೀಟ್ ಆದಮೇಲೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೂ ಐರನ್ ಮಾಡಿದ್ಮೇಲೆ ಇನ್ನೂ ನೀಟ್ ಫಿನಿಶಿಂಗಲ್ಲಿರುತ್ತೆ ನೋಡಿ. ಇದು ಒಳಗಡೆ ಬರುತ್ತೆ, ಇದು ಮೇಲೆ ಬರುತ್ತೆ ನೋಡಿ. ಫ್ರಿಲ್ಸ್ ಎಷ್ಟು ನೀಟಾಗಿ ಬಂದಿದೆಯೋ. ನಿಮಗೆ ಸೊಂಟ ಮೆಜರ್ಮೆಂಟ್ ತಗೊಳ್ಳಿ, ನಿಮ್ಮ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು. ನಾನು ಲೈನಿಂಗು 3 ಮೀಟರ್ಸ್ ತಗೊಂಡಿದ್ದೀನಿ. ಲೈನಿಂಗು ನಾರ್ಮಲ್ ಫ್ರಿಲ್ಸೇ ಇಟ್ಕೊತೀನಿ. ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. ಇದು 25 ರುಪೀಸ್ ಏನೋ 1 ಮೀಟರು. ಇದು ತಗೊಂಡಿದ್ದೀನಿ ನಾನು. ನೋಡಿ ಎಲ್ಲ 3 ಮೀಟರ್ಸು ಅಡ್ಜಸ್ಟ್ ಆಗೋ ರೀತಿ ನಮಗೆ ಮುಂಚೆ ಮೇನ್ ಫ್ಯಾಬ್ರಿಕ್ಗೆ ಎಷ್ಟು ಮೆಜರ್ಮೆಂಟ್ ಬಂದಿದೆಯೋ ಆ ಮೆಜರ್ಮೆಂಟಿಗೆ ಸೆಟ್ ಆಗೋ ರೀತಿ ಎಲ್ಲ ಫ್ರಿಲ್ಸ್ ಇಟ್ಕೊತಾ ಇದ್ದೀನಿ. ಇದನ್ನು ಲೈನಿಂಗ್ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ಕು ಎಲ್ಲ ಫ್ರಿಲ್ಸ್ ಇಟ್ಕೊಂಡು ಕಂಪ್ಲೀಟ್ ಆದಮೇಲೆ ಈ ಥರ ಇದೆ ನೋಡಿ. ಇದು ಲೈನಿಂಗು, ಇದು ಮೇನ್ ಫ್ಯಾಬ್ರಿಕ್ಕು. ಎಲ್ಲ ಸಪ್ರೇಟಾಗಿ ಫ್ರಿಲ್ಸ್ ಇಟ್ಕೊಂಡಿದ್ದೀನಿ ನಾನು. ಮೇನ್ ಫ್ಯಾಬ್ರಿಕ್ನ ಫಸ್ಟ್ ಇಟ್ಕೊಂಡೆ, ಆಮೇಲೆ ಲೈನಿಂಗ್ನ. ಈಗ ಎರಡಕ್ಕೂ ಸೇರಿ ಒಂದು ಸ್ಟಿಚ್ ಹಾಕ್ಕೊಬೇಕು ಇದ್ರ ಮೇಲೆ. ಆ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳೋಣ ಕರೆಕ್ಟಾಗಿ. ಆವಾಗ ನೀಟಾಗಿರುತ್ತೆ, ಸಿಕ್ಕಾಕ್ಕೊಂದಿರ ಒಂದಕ್ಕೊಂದು. ಎರಡು ಒಂದೇ ಸಲ ಫ್ರಿಲ್ಸ್ ಇಟ್ಟಕ್ಕೆ ಹೋದರೆ ಬರಲ್ಲ ನಮಗೆ ಬಿಗಿನರ್ಸ್ಗೆಲ್ಲ. ನಾನು ಹಿಂಗೆ ಸಪ್ರೇಟಾಗಿ ಇಟ್ಕೊಂಡು ಈಗ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ. ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಎಷ್ಟು ಶೈನಿಂಗ್ ಇದೆ ನೋಡಿ ಸ್ಯಾರಿ ಫ್ಯಾಬ್ರಿಕ್ಕು. ಇದು ಲೈನಿಂಗು ನೋಡಿ. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದೊಂದು ಬಕ್ರಮ್ ಶೀಟು. ಇದು ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿದ್ರೂ ಸಿಗುತ್ತೆ. ಇದನ್ನು ಲೈನಿಂಗು 3 ಇಂಚಸ್ ತಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಬಂದು 6 ಇಂಚಸ್ ತಗೊಂಡಿದ್ದೀನಿ ನಾನು. ಅದು ಒಂದು ಸೈಡ್ ಬಂದು ಬಕ್ರಮ್ಗೆ ಶೈನಿಂಗ್ ಇರುತ್ತೆ, ಅದನ್ನು ಇಟ್ಟು ಐರನ್ ಮಾಡಿದ್ರೆ ಫಿಕ್ಸ್ ಆಗಿಬಿಡುತ್ತೆ. ಇದು ಬೆಲ್ಟ್ ಪೀಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈಗ ನಾನು. ನಿಮಗೆ ಈ ಬೆಲ್ಟ್ ಪೀಸು ಎಷ್ಟು ಉದ್ದ ಬೇಕು ನಿಮಗೆ, 1.5 1 ಇಂಚು 2 ಇಂಚು ತಗೊಬೋದು. ನಾನು 2 ಇಂಚು ಬೇಕು ಅಂತ ಮೇನ್ ಫ್ಯಾಬ್ರಿಕ್ ಬಂದು 6 ಇಂಚಸ್ ತಗೊಂಡಿದ್ದೀನಿ. ಅಂದರೆ ಸ್ಟಿಚಸ್ಗೆ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಹೋಗುತ್ತೆ ಎಲ್ಲ. ಅದಕ್ಕೆ ಲೈನಿಂಗ್ ಬಂದು 4 ಇಂಚಸ್ ತಗೊಂಡಿದ್ದೀನಿ ನೋಡಿ. ಈ ಥರ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಬಿಟ್ಟು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಇದನ್ನು ಸೇರಿಸಿ ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದೇ ಸತಿ. ನಾವು ಫಸ್ಟ್ ಐರನ್ ಮಾಡ್ಕೊಂಬಿಟ್ಟು ಮತ್ತೆ ಸ್ಟಿಚ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಸ್ಟಿಚ್ ಎಲ್ಲ ಆದಮೇಲೆ ಒಂದ್ಸಲಿ ಈಗ ಮೇಲೆಯಿಂದ ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನೋಡಿ. ಒಳಗಡೆ ಇದು ಮೇಲೆ ಸೈಡು ನೋಡಿ ಈ ಥರ ಇದೆ, ಒಳಗಡೆ ಬಂದು ಆ ಥರ ಕಾಣಿಸುತ್ತೆ. ಈಗ ಮೇಲೆಯಿಂದ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿರುತ್ತೆ ನೋಡೋಕ್ಕೆ ಫಿನಿಶಿಂಗು. ಇದಕ್ಕೆ ನಾನು ಡೋರೀಸ್ ಏನು ಹಾಕಿಲ್ಲ, ಉಕ್ಸ್ ಸ್ಟಿಚ್ ಮಾಡ್ಕೊತೀನಿ. ಉಕ್ಸ್ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ಮುಗೀತು. ಈಗ ನೋಡಿ ಉದ್ದಕ್ಕೆ ಎಡ್ಜಲ್ಲಿ ಸ್ಟಿಚ್ ಬೀಳೋ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ, ಯಾಕಂದರೆ ಕೆಳಗಡೆ ಲೈನಿಂಗು ಇದೆ, ಸ್ಟಿಚ್ ಸಿಕ್ಕಾಕ್ಕೋಬಾರ್ದು. ಅದಕ್ಕೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಬೆಲ್ಟ್ ಪೀಸ್ ಅಟ್ಯಾಚ್ ಆದಮೇಲೆ ಫ್ರಂಟ್ ಆ್ಯಂಡ್ ಬ್ಯಾಕು ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಸೈಡ್ ಸ್ಟಿಚ್ ಒಂದು ಹಾಕ್ಕೊಬೇಕು, 1-2 ಇಂಚು ಬಿಟ್ಟು ಸ್ಟಿಚ್ ಹಾಕ್ಕೊಬೇಕು. ಲೈನಿಂಗಿಗೆ ಸಪ್ರೇಟು ಮೇನ್ ಫ್ಯಾಬ್ರಿಕ್ಗೆ ಸಪ್ರೇಟಾಗಿ ಹಾಕ್ಕೊಂಡು ಉಕ್ಸ್ ಸ್ಟಿಚ್ ಮಾಡಿಕೊಂಡ್ರೆ ಲೆಹೆಂಗಾ ರೆಡಿ ಆಯಿತು. ಈ ವಿಡಿಯೋ ತುಂಬ ಲೆಂತಿ ಆಗೋಯ್ತು ಅಂತ ನಾನು ಸೈಡ್ ಸ್ಟಿಚ್ ಹಾಕೋದು ತೋರಿಸಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ತೋರಿಸ್ತೀನಿ ನೋಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.